ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಶುಲೋಕ. ಸಾರಿ, ನಾನು ಈ ವ್ಲಾಗ್ನ ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ನಾನು ಸ್ವಲ್ಪ ಟೈಮ್ ತೊಗೊಂಡು ಫುಲ್ ರಿಕವರ್ ಆಗಿಲ್ಲ, ಬಟ್ ಓಕೆ, ಇವಾಗ ವಾಯ್ಸ್ ಓವರ್ ಕೊಡ್ಬೋದು ಅಂತ ಅಂದ್ಕೊಂಡ್ಮೇಲೆ ನಾನು ವಾಯ್ಸ್ ಓವರ್ ಕೊಟ್ಟು ಮತ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ನನ್ನ ಮಗನ ಅಕ್ಷರಾಭ್ಯಾಸದ ದಿನದ ವ್ಲಾಗು, ಹಾಗೆಯೇ ಅವನ ಫಸ್ಟ್ ಡೇ ಆಫ್ ಸ್ಕೂಲ್ ವ್ಲಾಗ್ ಎರಡೂ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಅಕ್ಷರಾಭ್ಯಾಸದ ಔಟ್ಫಿಟ್. ಸೊ ನಾವು ಹೋಗೋದಕ್ಕೆ ಮುಂಚೆ ಸ್ಕೂಲಿಗೆ ಮನೆಯಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮುದ್ದು ಮಾಡಿಕೊಂಡು ಅವನಿಗೆ ಏನೇನೋ ಹೇಳ್ತಾ ಇದ್ದೆ. ಅವ್ನು ಫಸ್ಟ್ ಡೇ ಹೋಗ್ತಾ ಇರೋದಲ್ವಾ ಸ್ಕೂಲಿಗೆ, ಸೊ ಅವ್ನಿಗೆ ಸ್ವಲ್ಪ ವಿಶಸ್ ಹೇಳಿ 2 ಸೆಷನ್ ಕೂಡ ಹಾಗೆ ಮುಗಿಸ್ಕೊಂಡ್ವಿ. ನನ್ನ ಮಗ ಅಂತೂ ಫುಲ್ ಎಕ್ಸೈಟ್ ಆಗಿದ್ದ ಸ್ಕೂಲ್ಗೆ ಹೋಗಬೇಕು. ಅವ್ನಿಗೆ ಅದು ಎಕ್ಸ್ಪೀರಿಯನ್ಸ್ ತುಂಬಾ ಹೊಸದಾಗಿತ್ತು. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಸ್ಕೂಲಿಗೆ ರೀಚ್ ಆದ್ವಿ. ಮನೆಯಿಂದ ಅವ್ನ ಸ್ಕೂಲಿಗೆ ಹಾರ್ಡ್ಲಿ 3 ಮಿನಿಟ್ಸ್ ಆಗ್ಬೋದು ಬೈಕಲ್ಲಿ, ಅಷ್ಟು ಹತ್ರದಲ್ಲೇ ಇದೆ. ಅವನಿನ್ನೂ ಇವಾಗ ಮಾಂಟೆಸರಿ ಅಲ್ವಾ, ಸೊ ತುಂಬಾ ದೂರ ಬೇಡ, ಮಗುಗೆ ಟ್ರಾವೆಲ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ನಾವು ನಿಯರ್ ಬೈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದೀವಿ. ಇದು ಸ್ಕೂಲ್ ಎಂಟ್ರೆನ್ಸ್ ಅಲ್ಲಿ ಮಾಡಿದ ಡೆಕೋರು. ಅದಾದ್ಮೇಲೆ ಎಂಟ್ರೆನ್ಸ್ ಅಲ್ಲೇ ಗಣೇಶ ಐಡಲ್ ಇದೆಲ್ಲ ಇತ್ತು, ಅಲ್ಲೆಲ್ಲ ದೀಪ ಹಚ್ಚಿ ಪೂಜೆ ಕೂಡ ಮಾಡಿದ್ರು. ಅಂದ್ರೆ ಆ ವೈಬೇ ಒಂಥರ ತುಂಬಾ ಚೆನ್ನಾಗಿತ್ತು. ಹೇಳ್ಬೇಕಂದ್ರೆ ಒಂದು ಹಬ್ಬದ ವಾತಾವರಣನೇ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಸೊ ನಮ್ಗೆ ಅದೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ನಮ್ಮ ಇಂಡಿಯನ್ ಕಲ್ಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ, ನಮ್ಮ ಮಕ್ಳಿಗೆ ಎಷ್ಟು ಚಿಕ್ಕ ವಯಸ್ಸಿಂದಾನೇ ನಾವು ಸಂಸ್ಕಾರಗಳನ್ನ ಹೇಳ್ಕೊಡ್ಬೋದು. ಈ ತರ ಒಂದು ಸೆಲೆಬ್ರೇಷನ್ಸ್ ಇಂದ ಅವರು ಎಷ್ಟು ಇನ್ಸ್ಪೈರ್ ಆಗಿ ಅವರು ಕೂಡ ಅಡಾಪ್ಟ್ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರನ್ನಾದ್ರೂ ನೋಡಿದ್ರೆ ನಮಸ್ಕಾರ ಅಂತ ಕೈ ಮುಗಿಯೋದಾಗ್ಲಿ, ಐ ಡೋಂಟ್ ಥಿಂಕ್ ಸೊ ಬೇರೆ ಕಲ್ಚರಲ್ಲಿ ಇದೆಲ್ಲ ಇರುತ್ತೆ ಅಂತ, ಬಟ್ ನಮ್ಮ ಇಂಡಿಯನ್ ಕಲ್ಚರಲ್ಲಿ ಇದೆಲ್ಲ ಇದೆ. ಬೇರೆಯವ್ರನ್ನ ನೋಡಿದ್ರೆ ಕೈ ಮುಗಿದು ಮಾತಾಡಿಸ್ಬೇಕು, ನಮಸ್ಕಾರ ಹೇಳಬೇಕು. ಸೊ ನಂಗೆ ತುಂಬ ಖುಷಿ ಈ ಥರ ಎಲ್ಲ ಮಕ್ಕಳು ಮಾಡೋದು. ಆ್ಯಂಡ್ ಇವಾಗ ಎಲ್ಲ ಸ್ಕೂಲಲ್ಲೂ ಇದು ಕಾಮನ್ ಆಗಿಬಿಟ್ಟಿದೆ. ಅಂದರೆ ಮಕ್ಕಳು ಫಸ್ಟ್ ಡೇ ಆಫ್ ಸ್ಕೂಲ್ ಬಂದಾಗ ಅವರಿಗೆ ಆರತಿ ಬೆಳಗಿ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ವೆಲ್ಕಮ್ ಮಾಡ್ಕೊಳ್ಳೋದು. ಏನೂ ಆಗಿಲ್ಲ. ಮಕ್ಕಳು ತುಂಟಾಟ ನೋಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ರು ಪುರೋಹಿತರು. ಅದಕ್ಕೆ ಮುಂಚೆ ನಮಗೆ ಮನೆಯಿಂದನೇ ಅಕ್ಕಿ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದರು. ಪ್ಲೇಟ್ ಅಕ್ಕಿ ಎಲ್ಲ ನಾವು ತೊಗೊಂಡೋಗಿ ಅಕ್ಕಿ ಎಲ್ಲ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ವಿ. ಅಷ್ಟರಲ್ಲೇ ಅವ್ನು ಆಟ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಆ್ಯಂಡ್ ಆಲ್ಸೋ ಮಧ್ಯದಲ್ಲಿ ಪೂಜೆ ಆಗ್ತಾ ಇತ್ತಲ್ವ, ಅವರು ನಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು ಅದನ್ನು ನಾವು ಫಾಲೋ ಮಾಡಿ ಬರಿಬೇಕಿತ್ತು. ಓಂಕಾರ ಈ ಥರ ಏನೇನೋ ಹೇಳಿ ಬರೆಸಿದ್ರು. ಸೊ ಅದನ್ನು ನನ್ನ ಹಸ್ಬೆಂಡ್ ಮಾಡಿಸ್ತಾಯಿದ್ರು. ಅದಾದಮೇಲೆ ನಾನು ಕೂಡ ಓಂಕಾರ ಬರೆಸ್ದೆ. ನನ್ನ ಫ್ರೆಂಡ್ ಸರ್ಕಲ್ ತುಂಬ ಚಿಕ್ಕದು ಆ್ಯಕ್ಚುಲಿ, ಬಟ್ ಪಾಪುಯಿಂದ ಅವ್ನ ಸ್ಕೂಲಿಗೆ ಸೇರಿದ ಮೇಲೆ ಅವ್ನ ಫ್ರೆಂಡ್ಸ್ ಅಮ್ಮಂದಿರು ಕೂಡ ನನಗೆ ಫ್ರೆಂಡ್ಸ್ ಆದರು. ಸೊ ನಂಗೆ ಅದು ತುಂಬ ಖುಷಿ ಆಯಿತು. 2-3 ಜನ ಹೊಸ ಫ್ರೆಂಡ್ಸ್ ಸಿಕ್ಕಿದ್ರು. ನಾವು ಕೂಡ ಶೃಂಗೇರಿ ಟೆಂಪಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಕ್ಷರಾಭ್ಯಾಸಕ್ಕೆ. ಬಟ್ ಇವಾಗ ಮಾನ್ಸೂನ್ ವೆದರ್ ಎಲ್ಲ ಚೆನ್ನಾಗಿಲ್ಲ ಆ್ಯಂಡ್ ತುಂಬ ಮಳೆ ಆಗ್ತಿದೆ, ಲ್ಯಾಂಡ್ಸ್ಲೈಡ್ಸ್ ಎಲ್ಲ ಆಗುತ್ತೆ ಆ ಸೈಡು. ಸೊ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಸ್ಕೂಲಲ್ಲೇ ಶಾಸ್ತ್ರೋತ್ರವಾಗಿ ಮಾಡಿದ್ದಾರೆ. ಸೊ ಮುಂದಕ್ಕೆ ಇನ್ನೊಂದು ಅಕ್ಟೋಬರ್ ಇಲ್ಲ ನವಂಬರ್ ಆ ಮಂತಲ್ಲಿ ನಾವು ಶೃಂಗೇರಿಗೆ ಕೂಡ ಪ್ಲ್ಯಾನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗತ್ತೆ ಅಂತ. ಬಟ್ ಸದ್ಯಕ್ಕಂತೂ ಅಕ್ಷರಾಭ್ಯಾಸ ಆಯಿತು ಅವ್ನ ಸ್ಕೂಲ್ನಲ್ಲೇ. ನಂಗೆ ಅದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ತುಂಬ ಚೆನ್ನಾಗೇ ಮಾಡಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಅಕ್ಷರಾಭ್ಯಾಸ ಆದಮೇಲೆ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಪ್ಲ್ಯಾನ್ ಮಾಡಿದರು. ಇದು ಒಂದು ಮಾಂಟೆಸರಿ 1 ಕ್ಲಾಸ್ ಸ್ಟೂಡೆಂಟ್ಸ್ದು ಗ್ರೂಪ್ ಫೋಟೋ. ಇಷ್ಟು ಜನ ಈ ಇಯರ್ ಅಡ್ಮಿಷನ್ ಆಗಿದ್ದಾರೆ ಈ ಸ್ಕೂಲ್ನಲ್ಲಿ. ಇವರೆಲ್ಲ ನನ್ನ ಮಗನ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ಕೂಡ. ಸೊ ಎಲ್ಲ ಮಕ್ಕಳು ಎಷ್ಟು ಕ್ಯೂಟ್ ಆಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ. ಆ ಮಕ್ಕಳಲ್ಲಿ ಇನ್ನೋಸೆನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಏನು ಫೋಟೋ ತೊಗೊಳ್ತಾ ಇದ್ದಾರೆ, ನಾವು ಸ್ಲೇಟ್ನ ಇಟ್ಕೊಂಡು ಪೋಸ್ ಮಾಡಬೇಕು ಆ ಥರ ಹೇಳ್ಕೊಟ್ಟಿರೋದಕ್ಕೆ ಅದೇ ಥರ ಮಾಡ್ತಾ ಇದ್ದಾರೆ. ಸೊ ಫೈನಲಿ ಗ್ರೂಪ್ ಫೋಟೋ ಜೊತೆಗೆ ಅಕ್ಷರಾಭ್ಯಾಸ ಕಂಪ್ಲೀಟ್ ಆಯಿತು ಆ ದಿನದ ಈವೆಂಟು. ಸೊ ನೆಕ್ಸ್ಟ್ ದಿನ ಫಸ್ಟ್ ಡೇ ಆಫ್ ಸ್ಕೂಲ್ ಇದೆ ಅಲ್ವಾ, ನಾನು ಆ ವಿಡಿಯೋ ಇದರಲ್ಲೇ ಮರ್ಜ್ ಮಾಡಿದ್ದೀನಿ. ಇದು ಬಂದು ಆ ದಿನದ ನೈಟ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೈಟೇ ಓವರ್ ನೈಟ್ ಓಟ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೇನಿಲ್ಲ, ಸ್ವಲ್ಪ ಚಿಯಾ ಸೀಡ್ಸು, ಓಟ್ಸು, ಸ್ವಲ್ಪ ಹಾಲು ಮತ್ತು ಸ್ವೀಟ್ನೆಸ್ಸಿಗೆ ತಕ್ಕಂಗೆ ಜೇನುತುಪ್ಪ. ನಾನಿಲ್ಲಿ ಒಂದು 2 to 3 ಸ್ಪೂನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಓವರ್ ನೈಟ್ ಎತ್ತಿಡೋದಷ್ಟೇ. ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಓಟ್ಸ್ ಇಷ್ಟ ಇಲ್ಲ ಅನ್ನೋರಿಗೆ ಕೂಡ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನಿದು ಅಕ್ಷರಾಭ್ಯಾಸ ಆಗಿದ್ದ ನೆಕ್ಸ್ಟ್ ದಿನದ ವ್ಲಾಗು. ಅವತ್ತು ಆ್ಯಕ್ಚುಲ್ ಸ್ಕೂಲು ಮಗುಗಿದ್ದು ಅವತ್ತು ಸ್ಯಾಟರ್ಡೇ ಇತ್ತು. ಯೂಶ್ವಲಿ ಸ್ಯಾಟರ್ಡೇಸ್ ರಜಾ ಅಂತ ಹೇಳಿದ್ದಾರೆ, ಬಟ್ ಅಕ್ಷರಾಭ್ಯಾಸ ಫ್ರೈಡೇ ಆಗಿದ್ದು. ಸೊ ನೆಕ್ಸ್ಟ್ ದಿನನೇ ರಜಾ ಕೊಡಬಾರ್ದು ಅಂತ ಹೇಳಿ ಆ ದಿನ ಮಾತ್ರ
9 to 11 o'clock ಕ್ಲಾಸಸ್ನ ಕಂಡಕ್ಟ್ ಮಾಡಿದ್ದಾರೆ. ಯೂಶ್ವಲಿ ಅವನಿಗೆ 9 to 1 o'clock ಕ್ಲಾಸಸ್ ಇರುತ್ತೆ. ಸೊ ಅವತ್ತು ಕೂಡ ನಾನು ಹಾಗೆಯೇ ಪೂಜೆ ಎಲ್ಲ ಮಾಡಿ ಫಸ್ಟ್ ದಿನ ಮಗು ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಹೇಳಿ ಮನೆಯಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಮಾಡಿದ್ದೆ. ಅದಾದ ನಂತರ ಅವನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋಣ ಅಂತ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೇಸ್ ಎಲ್ಲ ಕ್ಲೆನ್ಸಿಂಗ್ ರಿಚುವಲ್ ಸ್ವಲ್ಪ ಮಾಡ್ತೀನಿ. ಇಲ್ಲಿ ಧೂಪದ ಬತ್ತಿಗೆ ಒಂದು 2 ಏಲಕ್ಕಿ, ಲವಂಗ, ಹಾಗೆ ಅದಕ್ಕೇ ಒಂದು ಕರ್ಪೂರ ಹಾಕಿ ಧೂಪ ಬೆಳಗಿದ್ರೆ ಮನೆ ಕ್ಲೆನ್ಸ್ ಆಗುತ್ತೆ. ನಮಗೆ ಆ್ಯಕ್ಚುಲಿ ಮನೆಗಳಲ್ಲಿ ಒಬ್ಬ ಮಕ್ಕಳನ್ನೇ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಬಟ್ ಸ್ಕೂಲ್ನಲ್ಲಿ ಅಷ್ಟು ಜನ ಮಕ್ಕಳನ್ನ ಅವರು ಮೇಂಟೈನ್ ಮಾಡಬೇಕು ಅಂದರೆ ನಿಜ ತುಂಬಾ ಪೇಷನ್ಸ್ ಬೇಕು. ಎತ್ಕೋ ಸ್ಪೂನಲ್ಲಿ. ಚಿನ್ನ ಹೇಗಿದೆ ಓಟ್ ಮೀಲು? ಚೆನ್ನಾಗಿದೆಯಾ? ಏನಿದು? ಓಟ್ಸ್. ಓಟ್ಸ್ ಓಟ್ಸ್ತಿಂದೇನು? ಸ್ಟ್ರಾಂಗ್ ಆಗ್ತೀಯಾ? ನಾನು ತಿನ್ನಲ್ಲ. ಹಾಂ ಸರಿ, ಇವಾಗ ತಿನ್ನು. ರೆಡಿ? ಈಗ ವಿಡಿಯೋ. ಅಯ್ಯೋ, ತಲೆ ಸುತ್ತಿದೆ. ಅವ್ನು ಡ್ರಾಮಾ ನೋಡಿದ್ರಿ ಅಲ್ವಾ? ಅವ್ನು ಡೈಲಿ ಈ ಥರನೇ ಎಷ್ಟೊಂದು ಪ್ಲೇ ಮಾಡ್ತಾ ಇರ್ತಾನೆ ನನ್ನ ಮುಂದೆ. ಬಟ್ ಕ್ಯೂಟ್ ಆಗಿರುತ್ತೆ. ಸೊ ನಾನು ಇಗ್ನೋರ್ ಮಾಡ್ತಿರ್ತೀನಿ. ಕೂಡ ಬ್ರೇಕ್ಫಾಸ್ಟಿಗೆ ಓವರ್ ನೈಟ್ ಓಟ್ಸ್ನೇ ಕೊಟ್ಟಿದ್ದೆ. ಅದು ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ಓಟ್ಸ್ನೆಲ್ಲ. ಬಟ್ ಇವಾಗ ಸ್ವಲ್ಪ ಹಾಗೆ ಹಿಂಗೆ ಅಂತ ಒಂದೊಂದು ಡೈಲಾಗ್ಗಳು ಹೇಳ್ತಾ ಇರ್ತಾನೆ. ದಟ್ಸ್ ಓಕೆ. ಅದಾದಮೇಲೆ ಅವ್ನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತದೆ. ಅಷ್ಟೊತ್ತಿಗೆ ಅವನಿಗೆ ಬಾಕ್ಸ್ ರೆಡಿ ಮಾಡ್ತಿದ್ದೆ. ಯೂಶ್ವಲಿ ಅವನಿಗೆ ಲಂಚ್ ಬಾಕ್ಸ್ನೇ ಕಳಿಸ್ಬೇಕು. ಬಟ್ ಇವತ್ತು 11 o'clock ಬಿಟ್ಟಿರೋದ್ರಿಂದ ಜಸ್ಟ್ ಸ್ನ್ಯಾಕ್ಸ್ನ ಕಳಿಸಿ ಅಂತ ಹೇಳಿದರು. ಸೊ ಸ್ನ್ಯಾಕ್ಸಿಗೆ ನಾನಿಲ್ಲಿ ಆ್ಯಪಲ್ ಕಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು. ಅವನಿಗೆ ರೇಸನ್ಸ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ಮತ್ತು ಯೆಲ್ಲೋ ಎರಡೂ ತುಂಬ ಇಷ್ಟಪಟ್ಟು ತಿಂತಾ ಇರ್ತಾನೆ. ಸೊ ಅದು ಹಾಗೆ ಸ್ವಲ್ಪ ಕ್ಯಾಶ್ಯೂಸ ಅದ್ರ ಜೊತೆಗೆ ಆ್ಯಂಡ್ ಮಕ್ಕನ, ರೋಸ್ಟೆಡ್ ಮಕ್ಕನ, ಇದನ್ನು ಸ್ವಲ್ಪ ಗೀನಲ್ಲಿ ಹಾಗೆ ರೋಸ್ಟ್ ಮಾಡಿಕೊಂಡು ಇದಿಷ್ಟು ಅವ್ನಿಗೆ ಸ್ನ್ಯಾಕ್ಸಿಗೆ ಅಂತ ಕಳಿಸ್ತಾ. ಅವ್ನ ಸ್ನ್ಯಾಕ್ಸ್ ಬಾಕ್ಸಿಗೆ ಅವ್ನಿಗೆ ಇಷ್ಟ ಆಗಿದ್ದನ್ನೇ ಕಳಿಸಿದ್ದೀನಿ. ಬಿಕಾಸ್ ಅವಾಗ ಅವ್ನು ಫುಲ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾನೆ ಅಂತ. ಅವ್ನಿಗಿಲ್ಲಿ ಇರೋ ಐಟಮ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ. ಸೊ ಯಾವುದೇ ಟೆನ್ಷನ್ ಇದ್ದೆ ಖಾಲಿ ಮಾಡ್ಕೊಂಡು ಬರ್ತಾನೆ. ಕಾರಲ್ಲ ಮಗನೇ, ಬೈಕ್. ಬೈಕಾ? ದೊಡ್ಡೊಂಥರ ಬೈಕಾ? ಸಾಕು ನಡೀನಿ, ಒಳಗಡೆ ಹೋಗೋಣ, ಆಚೆ ಹೋಗೋಣ ಬಾ. ಚಿನ್ನಮ್ಮ ಬಾಯ್. ಬಾಲ್ ಪುಲ್. ಅಗ್ಗು ಬಾಯ್. ನಾನು ಬರ್ತೀನಿ. ಪ್ಲೇನ್ ಕಿಸ್. ಪಾಪುನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ ಮೇಲೆ ನಾನಿಲ್ಲಿ ಓಟ್ ಮೀಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಂಗೋ ಓಟ್ ಮೀಲ್ ಅಲ್ವಾ, ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೆ ಓಟ್ಸ್ನ ಅಲ್ಲಲ್ಲಿ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೊಂಡು ತಿನ್ನೋಣ ಅಂತ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ಆಲ್ಮಂಡ್ನ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಗಾರೋದು ಮಿನಿ ಎಲೆಕ್ಟ್ರಿಕ್ ಚಾಪರ್ನ ತೊಗೊಂಡಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡ್ಕೊಳ್ಬೋದು. ನಾವು ಸ್ಮಾಲ್ ಕ್ವಾಂಟಿಟಿ ಆನಿಯನ್ಸು, ಟೊಮೆಟೊ ಇದೆಲ್ಲ ಕೂಡ ಚಾಪ್ ಮಾಡ್ಕೊಬೋದು. ನಮ್ಮ ಮನೆಯಲ್ಲಿ ದೊಡ್ಡ ಚಾಪರ್ ಇದೆ, ಅದು ಮಿಕ್ಸರ್ ಜೊತೆ ಬಂದಿರೋದು. ಬಟ್ ಏನಂದರೆ ಅದರಲ್ಲಿ 2 ಈರುಳ್ಳಿ ಹಾಕಬೇಕು. 2 ಈರುಳ್ಳಿ, ಟೊಮೆಟೊ ಎಲ್ಲ ಬಂತಂದರೆ ಒಂದು 3-4 ಟೊಮೆಟೊ ಹಾಕಬೇಕು. 1-2ಕ್ಕೆಲ್ಲ ಅದು ಯೂಸ್ ಆಗೋದಿಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪ ಚಿಕ್ಕ ಚಾಪರ್ ಬೇಕು ಅಂತ ಹುಡುಕ್ತಿದ್ದಾಗ ಇದನ್ನು ತೊಗೊಂಡೆ. ಇದು ನಂಗೆ ತುಂಬ ಚಿಕ್ಕದಾಯ್ತು ಅಂತ ಅನ್ನಿಸ್ತು. ಬಿಕಾಸ್ ಇದರಲ್ಲಿ 1 ಈರುಳ್ಳಿ ಅಟ್ ಎ ಟೈಮ್ ನಾವು ಚಾಪ್ ಮಾಡೋಕ್ಕೆ ಆಗೋದೇ ಇಲ್ಲ. ಸಣ್ಣ ಸಣ್ಣ ಕ್ಯೂಬ್ಸ್ ಮಾಡಿ ಹಾಕಿದ್ರೆ ಒಂದು ಅರ್ಧ ಮುಕ್ಕಾಲು ಮಾಡ್ಕೊಳ್ಬೋದು. ಫುಲ್ 1 ಹಾಕ್ತೀವಿ ಅಂದರೆ ಆಗಲ್ಲ. ಆ್ಯಂಡ್ ಟೊಮೆಟೊನೂ ಹಾಗೇ ನಂಗೆ ಆ್ಯಕ್ಚುಲಿ ಅಟ್ ಎ ಟೈಮ್ 2 ಟೊಮೆಟೊ, 2 ಆನಿಯನ್ ಈ ಥರ ಹಾಕೋ ಚಾಪರ್ ಬೇಕಿತ್ತು. ಬಟ್ ಇದು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಮುಂದಕ್ಕೆ ನೋಡೋಣ, ಚೇಂಜ್ ಮಾಡಬೇಕು. ಬಟ್
ಡ್ರೈ ಫ್ರೂಟ್ಸಿಗಂತೂ ತುಂಬಾ ಒಳ್ಳೆ ಚಾಪರ್, ಮತ್ತು ಈ ಗಾರ್ಲಿಕ್ ಚಾಪ್ ಮಾಡೋದಕ್ಕೆ ಇದಕ್ಕೆಲ್ಲ ತುಂಬ ವರ್ತಿದೆ. ದೊಡ್ಡ ಚಾಪರಿಗೆ ಹಾಕೋಕ್ಕಾಗಲ್ಲ, ಬಟ್ ಇದರಲ್ಲಾದರೆ ಚೆನ್ನಾಗಾಗುತ್ತೆ. ಸೊ ನಾನು ಇದಕ್ಕೆ ಈ ಮ್ಯಾಂಗೋ ಓಟ್ ಮಿಲ್ ಏನಿದೆ ನೈಟ್ ಸೋಕ್ ಮಾಡಿರೋದಕ್ಕೆ ಕಟ್ ಮಾಡಿರೋ ಮ್ಯಾಂಗೋಸು, ಹಾಗೆಯೇ ಸ್ವಲ್ಪ ಆಲ್ಮಂಡು, ಬೇಕಾಗಿರೋವಂಥ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಬೋದು. ನಾನು ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಬ್ಲ್ಯಾಕ್ ರೀಸನ್ಸು, ಯೆಲ್ಲೋ ರೀಸನ್ಸ್ ಇದೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಈ ಥರ ನಾವು ಓವರ್ ನೈಟ್ ಸೋಕ್ ಮಾಡಿ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದ್ಸರಿ ಪ್ಲೀಸ್ ಟ್ರೈ ಮಾಡಿ, ಹಾಗೆ ಹೇಗಿದೆ ಅಂತ ಹೇಳಿ. ಅದಾದ ನಂತರ ಇದು ಮ್ಯಾಂಗೋ ಓಟ್ ಮಿಲ್ ಬಂದು ನನಗೆ ನೆನಪಿದೆ ನನ್ನ ಹಸ್ಬೆಂಡಿಗೆ ಆಗುತ್ತೆ. ನಮ್ಮ ಅತ್ತೆ ಮಾವ ಎಲ್ಲ ತಿನ್ನೋದಿಲ್ಲ. ಸೊ ಅವ್ರಿಗೋಸ್ಕರ ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇವಾಗ ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡಿ ಇದನ್ನು ಮಿಕ್ಸರ್ಗೆ ಹಾಕಿ ಫೈನ್ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇದು ಮಸಾಲ ಪೌಡರು. ಹಾಗೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಬೇಕು. ಆಯಿಲ್ ಅಲ್ಲ, ಗೀ ಹಾಕಿ ಪನ್ನೀರ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಫ್ರೈ ಆದ ನಂತರ ಇದಕ್ಕೇ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಫಸ್ಟ್ ಇದು ಫ್ರೈ ಆದಮೇಲೆ ಇದನ್ನೆಲ್ಲ ಎತ್ತಿಟ್ಕೊಳ್ಬಿಡ್ಬೇಕು. ಅದಾದಮೇಲೆ ಇದೇ ಪ್ಯಾನಿಗೆ ಕ್ಯೂಬ್ಸ್ ಮಾಡಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಯಾವ ಥರ ಇರಬೇಕಂತಂದರೆ ಸ್ವಲ್ಪ ಕ್ರಂಚಿಯಾಗಿ ಇರಬೇಕು, ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಪನ್ನೀರ್ನ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಬೇಕು. ಅದಾದ ನಂತರ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಕೂಡ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಅದೇ ಪ್ಯಾನಿಗೆ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ರೆಸಿಪಿ ಮಾಡೋದು ಕೂಡ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಜೀರಿಗೆ ಫ್ರೈ ಆದಮೇಲೆ 1 ಆನಿಯನ್ನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಅದಕ್ಕೇ 2 ಹೋಲ್ ರೆಡ್ ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. 2 ಫ್ರೈ ಆದ ನಂತರ 2 ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಟೊಮೆಟೊ ಚಾಪ್ ಮಾಡಿ ಹಾಕೋದಕ್ಕಿಂತ ಈ ಥರ ಗ್ರೇವಿಗಳಿಗೆ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಫ್ರೈ ಆದ ನಂತರ ನಾವು ಆವಾಗಲೇ ಗೀನಲ್ಲಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಪನ್ನೀರು ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ 1 ಟೊಮೆಟೊ ಕ್ಯೂಬ್ ಮಾಡಿ ಇದಕ್ಕೇ ಹಾಕ್ಕೊಂಡು ನಾವು ಆಗಲೇ ಮೆಣಸು ಎಲ್ಲ ಹುರಿದು ಪುಡಿ ಮಾಡಿಕೊಂಡು ಒಂದು ಮಸಾಲೆ ಮಾಡ್ಕೊಂಡಿದ್ವಿ ಆ ಮಸಾಲೆ ಕೂಡ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಬೋದು ಇಲ್ಲಿ. ಹಾಗೆಯೇ ಇದೇ ಟೈಮಲ್ಲಿ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಕಡಾಯಿ ಪನ್ನೀರ್ ಕೂಡ ರೆಡಿ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಫೈನಲ್ ಟಚಪ್ ಅಂದರೆ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳೋದು. ಫ್ರೆಶ್ ಕ್ರೀಮು ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಕೋರಿಯಾಂಡರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಕಸೂರಿ ಮೆಥಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಫೈನ್ ಪೌಡರ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಹೇಗೆ ಸಿಗುತ್ತೆ ಹಾಗೇ ಇರುತ್ತೆ ಈ ಮೆಥಡಲ್ಲಿ ನಾವು ಒಂದ್ಸರಿ ಮಾಡಿದ್ರೆ. ಸೊ ಪ್ಲೀಸ್ ಟ್ರೈ ಮಾಡಿ. ಅಷ್ಟರಲ್ಲಿ ಪಾಪುನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಕೂಡ ಆಯಿತು. ಸೊ ನಾನು ನನ್ನ ಹಸ್ಬೆಂಡ್ ಹೋದ್ವಿ ಕರ್ಕೊಂಡು ಬರೋದಕ್ಕೆ. ಅವ್ನು ಫುಲ್ ನಕ್ಕೊಂಡು ಬಂದ, ಖುಷಿಯಾಗಿ ಅವ್ನ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ತಾ ಇದ್ದ. ನಾವು ಯೂನಿಫಾರ್ಮಲ್ಲಿ ಕಳಿಸಿದ್ವಿ, ಡೈಪರ್ ಕೂಡ ಹಾಕಿ. ಡೈಪರ್ ಓವರ್ಫ್ಲೋ ಆಯ್ತು ಅಂತಂದರೆ 1 ಪೇರ್ ಎಕ್ಸ್ಟ್ರಾ ಯೂನಿಫಾರ್ಮ್ ನಾವು ಬ್ಯಾಗಲ್ಲಿ ಹಾಕಿ ಕಳಿಸಿರ್ಬೇಕು. ಸೊ ಅವ್ರು ಚೇಂಜ್ ಮಾಡ್ತಾರೆ. ಸೊ ಇವನಿಗೆ ಓವರ್ಫ್ಲೋ ಆಗಿದೆ, ಅವರು ಬೇರೆ ಯೂನಿಫಾರ್ಮ್ ತೆಗೆದು ಬೇರೆ ಡ್ರೆಸ್ ಕೂಡ ಹಾಕಿದ್ರು. ಅವನೇನೇನೋ ಸ್ಟೋರೀಸ್ ಹೇಳ್ತಾ ಇದ್ದ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.